ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸೊ ನನ್ನ ಫಸ್ಟ್ ಪಿ ಯು ಸಿ ಸೀರೀಸ್ನಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಯೂನಿಯನ್ ಆಫ್ ಸೆಟ್ಸ್ ಬೇಸಿಸ್ ಮೇಲೆ ಫ್ಯೂ ಎಕ್ಸಾಂಪಲ್ಸನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತು ಮತ್ತೊಂದು ಹೊಸ ಕಾನ್ಸೆಪ್ಟ್ ಜೊತೆ, ದಟ್ ಈಸ್ ಇಂಟರ್ಸೆಕ್ಷನ್ ಆಫ್ ಸೆಟ್ಸ್. ನಿಮ್ಗೆ ಯೂನಿಯನ್ ಹೇಳ್ಬೇಕಾದ್ರೆ ಇಂಟರ್ಸೆಕ್ಷನ್ ಹೇಗಿರುತ್ತೆ ಅನ್ನೋ ಒಂದು ಐಡಿಯಾನ ನಾನು ಕೊಟ್ಟಿದ್ದೆ. ಸೊ ಇವಾಗ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಇಂಟರ್ಸೆಕ್ಷನ್ ಅನ್ನು ನಾವು ಈ ತರ ಉಲ್ಟಾ ಯು ಅಥವಾ ಅಪ್ಸೈಡ್ ಯು ಇಂದ ಡಿನೋಟ್ ಮಾಡ್ತೀವಿ. ನಾನು ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ಬಿಡ್ತೀನಿ. ಇಂಟರ್ಸೆಕ್ಷನ್ ಅಂತ ಹೇಳಿದ್ರೆ ಏನು ಅಂತ. ಯೂನಿಯನ್ ಅಲ್ಲಿ ಎಲ್ಲ ಸೇರಿಸಿ ಬರಿತಾ ಇದ್ರಿ, ಇಲ್ಲಿ ಎರಡು ಸೆಟ್ ಅನ್ನು ಕಂಪೇರ್ ಮಾಡಿ ಅದ್ರಲ್ಲಿ ಯಾವ ಎಷ್ಟು ಎಲಿಮೆಂಟ್ಸ್ ಕಾಮನ್ ಆಗಿ ಎಕ್ಸಿಸ್ಟ್ ಆಗಿದೆ ಅದನ್ನ ಮಾತ್ರ ನಿಮ್ಗೆ ಇಂಟರ್ಸೆಕ್ಷನ್ ಆಫ್ ಸೆಟ್ ಅಲ್ಲಿ ಬರಿತಾ ಹೋಗ್ತೀರಿ. ಯಾವುದೆಲ್ಲ ಕಾಮನ್ ಆಗಿ ಬರುತ್ತೆ ಅಂದ್ರೆ ಎರಡೂ ಸೆಟ್ ಅಲ್ಲಿ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್, ಸೇಮ್ ಎಲಿಮೆಂಟ್ಸ್ ಎಕ್ಸಿಸ್ಟ್ ಆಗಿರುತ್ತಲ್ಲ ಅಂತಹ ಎಲಿಮೆಂಟ್ಸ್ ಅನ್ನ ಚೂಸ್ ಮಾಡ್ಕೊಂಡು ಪರ್ಟಿಕ್ಯುಲರ್ ಸೆಟ್ ಅಲ್ಲಿ ಬರಿತೀರಿ. ಸೊ ಅದನ್ನ ಹೇಗೆ ಅಂತ ನೋಡೋಣ. ಸೊ ನಾವು ಇಲ್ಲಿ ನೋಡಿ, ನಾನೊಂದು ನಿಮ್ಗೆ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಬರೋದು ತೋರಿಸ್ತೀನಿ, ಯೂನಿಯನ್ ಮತ್ತೆ ಇಂಟರ್ಸೆಕ್ಷನ್ ಅನ್ನ. ಈ ಯೂನಿಯನ್ ಬಿ ನ ನಾವು ಹೇಗ್ ಬರಿತೀವಿ ಅಂತ ಹೇಳಿದ್ರೆ, ಒಂದು ಎಲಿಮೆಂಟ್ ಅಲ್ವಾ ಅಥವಾ ಸೆಟ್ ಆಫ್ ಎಲಿಮೆಂಟ್ಸ್ ಅಲ್ವಾ, ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಆರ್ ಎಕ್ಸ್ ಬಿಲಾಂಗ್ಸ್ ಟು ಬಿ ಸೆಟ್. ಎರಡು ಸೆಟ್ ನಿಮ್ಗೆ ಎಕ್ಸಿಸ್ಟ್ ಆಗ್ಲೇಬೇಕು. ಯಾವ್ದ್ರಲ್ಲಾದ್ರು ಒಂದ್ರಲ್ಲಿ ಇದ್ರೂ ಪರವಾಗಿಲ್ಲ, ನೀವು ಯೂನಿಯನ್ ಆಫ್ ಸೆಟ್ ಅಲ್ಲಿ ಬರೀತೀರ. ಬಟ್ ಇದು ಇಂಟರ್ಸೆಕ್ಷನ್ ಬರೀತೀನಿ ನೋಡಿ, ಎ ಯೂನಿಯನ್ ಬಿ ಎಕ್ಸ್ ಸಚ್ ದಟ್ ಎ ಬಿಲಾಂಗ್ಸ್ ಟು ಎಕ್ಸ್ ಬಿಲಾಂಗ್ಸ್ ಟು ಎ ಅಂಡ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ಎರಡರಲ್ಲೂ ಎಕ್ಸಿಸ್ಟ್. ಆರ್ಗೆ ಮತ್ತೆ ಎಂಡ್ಗೆ ಇರೋ ಡಿಫ್ರೆನ್ಸೇ ಅದು. ಇಲ್ಲಿ ಎರಡೂ ಸೆಟ್ ಅಲ್ಲೂ ಎಕ್ಸ್ ಇರಬೇಕು. ಇಲ್ಲಿ ಎಕ್ಸ್ ಯಾವ್ದ್ರಲ್ಲಾದ್ರು ಒಂದ್ರಲ್ಲಿ ಇದ್ರೂ ಪರವಾಗಿಲ್ಲ, ನಮ್ಗೆ ಯೂನಿಯನ್ ಸೆಟ್ ಅಲ್ಲಿ ಬಂದ್ಬಿಡುತ್ತೆ. ಇಂಟರ್ಸೆಕ್ಷನ್ ಸೆಟ್ ಅಲ್ಲಿ ಎರಡರಲ್ಲೂ ಇದ್ದಾಗ ಮಾತ್ರ ಬರುತ್ತೆ. ಸೊ ಇಂಟರ್ಸೆಕ್ಷನ್ ಅನ್ನ ನಾವು ವೆನ್ ಡಯಾಗ್ರಾಮ್ ಅಂತ ಹೇಳೋದಾದ್ರೆ, ಸೊ ಇದು ಗೊತ್ತಿದೆ ನಮ್ಗೆ, ಇದು ಯೂನಿಯನ್. ಸೊ ಈ ರೀತಿ ಎ ಮತ್ತೆ ಬಿ ಇರುತ್ತೆ. ಈ ತರ ನೀವು ಡ್ರಾ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸಮ್ ಕಾಮನ್ ಎಲಿಮೆಂಟ್ಸ್ ಎಕ್ಸಿಸ್ಟ್ ಆಗೇ ಆಗಿರುತ್ತೆ. ಕಾಮನ್ ಎಲಿಮೆಂಟ್ಸ್ ಇಲ್ಲಿ ಬರಿತೀವಿ, ಹೇಳ್ಕೊಟ್ಟಿದ್ದೆ ಅಲ್ವಾ, ಇಲ್ಲಿ ಬರಿತೀವಿ. ಸೊ ಇದನ್ನ ಈಗ ಎ ಇಂಟರ್ಸೆಕ್ಷನ್ ಬಿ ಅಂತ ಹೇಳ್ತೀವಿ. ಈ ಮಧ್ಯದ ಭಾಗ ಅಷ್ಟೇ, ನಾನೇನು ಶೇಡ್ ಮಾಡಿ ತೋರಿಸಿದೀನಿಲ್ಲ ಅದಷ್ಟೇ. ಪೂರ್ತಿ ಇದಿಷ್ಟು ಶೇಡ್ ಮಾಡಿದ್ರೆ ದಟ್ ಇಸ್ ಎ ಯೂನಿಯನ್ ಬಿ. ಇಲ್ಲಷ್ಟೇ ಶೇಡ್ ಮಾಡಿದೀನಿಲ್ಲ, ಇದು ಎ ಇಂಟರ್ಸೆಕ್ಷನ್ ಬಿ ಆಗಿರುತ್ತೆ. ಸೊ ಯೂನಿಯನ್ ಆಫ್ ಸೆಟ್ಸ್ ಅಲ್ಲಿ ಇದ್ದ ಹಾಗೇನೆ ಇಂಟರ್ಸೆಕ್ಷನ್ ಅಲ್ಲೂ ಕೂಡ ಫ್ಯೂ ಲಾಸ್ ಇದೆ. ಏನಪ್ಪ ಲಾಸ್ ಅಂತ ಹೇಳಿದ್ರೆ, ಸೇಮ್ ಕಾಮಿಟೇಟಿವ್ ಲಾ, ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ಸ್ ಬಿ ಇಂಟರ್ಸೆಕ್ಷನ್ ಎ ಆಗಿರುತ್ತೆ. ಸೊ ಕಾಮಿಟೇಟಿವ್ ಲಾ. ನೆಕ್ಸ್ಟ್ ಅಸೋಸಿಯೇಟಿವ್, ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ, ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಇದೇನು ಅಸೋಸಿಯೇಟಿವ್ ಲಾ. ಸೊ ನೆಕ್ಸ್ಟ್ ಇದರಲ್ಲೂ ಕೂಡ ನಮಗೆ ಐಡೆಂಪೊಟೆಂಟ್ ಲಾನು ಬರುತ್ತೆ. ಐಡೆಂಪೊಟೆಂಟ್ ಲಾ ಏನು ಹೇಳುತ್ತೆ, ಎ ಇಂಟರ್ಸೆಕ್ಷನ್ ಎ ಮಾಡಿದ್ರೆ ನಿಮ್ಗೆ ಏನೇ ಬರುತ್ತೆ ಅಂತ ಹೇಳುತ್ತೆ. ಇದು ಐಡೆಂಪೊಟೆಂಟ್ ಲಾ. ಸೊ ನೆಕ್ಸ್ಟ್ ಯೂನಿವರ್ಸಲ್ ಸೆಟ್ ಇಂಟರ್ಸೆಕ್ಷನ್ ಎ ಮಾಡಿದ್ರೆ ಅಗೇನ್ ಏನೇ ಬರುತ್ತೆ. ಅದೇ ರೀತಿ ಪೈ ಇಂಟರ್ಸೆಕ್ಷನ್ ಎ ಮಾಡಿದಾಗ್ಲೂ ಕೂಡ ನಮ್ಗೆ ಏನ್ ಬರುತ್ತೆ, ಪೈ ಬರುತ್ತೆ. ಸೊ ಇದು ಆಪೋಸಿಟ್ ವೇ ಅಲ್ಲಿ ಬರುತ್ತೆ. ಯಾವ್ದ್ರಲ್ಲಿ, ಯೂನಿಯನ್ ಆಫ್ ಸೆಟ್ ಅಲ್ಲಿ ಯೂನಿವರ್ಸಲ್ ಸೆಟ್ ಯೂನಿಯನ್ ಎ ಮಾಡಿದಾಗ ಇಲ್ಲಿ ಯೂನಿವರ್ಸಲ್ ಸೆಟ್ ಬರುತ್ತೆ, ಆದ್ರೆ ಇಲ್ಲಿ ಆಪೋಸಿಟ್ ವೇ ಅಲ್ಲಿ ಬರುತ್ತೆ. ಸೊ ಹಾಗೆ. ಸೊ ಇದಿಷ್ಟು ಅಲ್ಲಿ ಎಷ್ಟಿತ್ತು, ಇಲ್ಲೂ ಕೂಡ 5 ಲಾಸ್ ಇದೆ. ಓಕೆ, ಇಲ್ಲೂ ಕೂಡ 5 ಲಾಸ್ ಇದೆ. ಸೊ ಇಲ್ಲಿಗೆ ನಿಮ್ಗೆ
ಯೂನಿಯನ್ ಮತ್ತು ಇಂಟರ್ಸೆಕ್ಷನ್ ಎರಡೂ ಕೂಡ ಅರ್ಥ ಆಗಿರುತ್ತೆ. ಇದಿಷ್ಟು ಅರ್ಥ ಆದಮೇಲೆ ನಿಮ್ಗೊಂದು ಹೊಸ ಲಾನ ಇಂಟ್ರೊಡ್ಯೂಸ್ ಮಾಡ್ತೀನಿ, ದಟ್ ಇಸ್ ಡಿಸ್ಟ್ರಿಬ್ಯೂಟಿವ್ ಲಾ ಅಂತ. ಇಲ್ಲಿ ಇಂಟರ್ಸೆಕ್ಷನ್ ಮತ್ತು ಯೂನಿಯನ್ ಆಫ್ ಸೆಟ್ ಎರಡನ್ನ ಮಿಕ್ಸ್ಚರ್ ಆಗಿ ಸಮ್ ಲಾನ ಫಾರ್ಮ್ ಮಾಡಿದೀವಿ. ಅದೇನು ಅಂತ ನೋಡೋಣ. ಸಿಕ್ಸ್ತ್ ಲಾ, ಡಿಸ್ಟ್ರಿಬ್ಯೂಟಿವ್ ಲಾ. ಇದರಲ್ಲಿ ಯೂನಿಯನ್ ಮತ್ತು ಇಂಟರ್ಸೆಕ್ಷನ್ ಎರಡರ ಮಿಕ್ಸ್ಚರ್ ಆಗಿರುತ್ತೆ. ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಅಂತ ಹೇಳಿದ್ರೆ ಇಲ್ಲಿ ಬ್ರಾಕೆಟ್ ಅಲ್ಲಿ ಇರೋದನ್ನು ಫಸ್ಟ್ ಮಾಡ್ಕೊತೀರಾ. ಎ ಯೂನಿಯನ್ ಬಿ ಈಗಿನ ಏನಾಗತ್ತೆ, ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ ಗೆ ಈಕ್ವಲ್ ಆಗಿರುತ್ತೆ ಅಂತ. ಇದು ಇಂಟರ್ಸೆಕ್ಷನ್ ಡಿಸ್ಟ್ರಿಬ್ಯೂಟ್ಸ್ ಓವರ್ ಯೂನಿಯನ್. ಇದನ್ನು ಅಪೋಸಿಟ್ ವೇ ಅಲ್ಲೂ ಕೂಡ ಬರಿಬಹುದು. ಓಕೆ, ಸೊ ಅದನ್ನ ಹೇಗೆ ಬರೆಯೋದು ಅಂತ ಹೇಳಿದ್ರೆ, ಅಂತೆಲ್ಲ ಯೂನಿಯನ್ ಡಿಸ್ಟ್ರಿಬ್ಯೂಟ್ಸ್ ಓವರ್ ಇಂಟರ್ಸೆಕ್ಷನ್ಗೆ ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ ಈಕ್ವಲ್ಸ್ ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್. ಏನ್ ಸಿಂಬಲ್ಸ್ ಇದೆ ಅವೆಲ್ಲ ಉಲ್ಟಾ ಬರ್ತಾ ಹೋಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಇದನ್ನ ನಾವೇನಂತ ಹೇಳ್ತೀವಿ, ಯೂನಿಯನ್ ಡಿಸ್ಟ್ರಿಬ್ಯೂಟ್ಸ್ ಓವರ್ ಇಂಟರ್ಸೆಕ್ಷನ್ ಅಂತ ಹೇಳ್ತೀವಿ. ಸೊ ಹೀಗೆ ಇದೊಂದು ಮೇಜರ್ ಡಿಸ್ಟ್ರಿಬ್ಯೂಟಿವ್ ಲಾ. ಸೊ ಇದು ನಿಮ್ಗೆ ಹೇಗಾದ್ರು ಟ್ವಿಸ್ಟ್ ಮಾಡಿ ಕೇಳ್ಬೋದು ಮಲ್ಟಿಪಲ್ ಚಾಯ್ಸಿಗೆ. ಇದನ್ನು ಕೊಟ್ಬಿಟ್ಟು ಸೆಟ್ ಆಫ್ ಆಪ್ಷನ್ಸ್ನ ಕೊಟ್ಟು ಇದಕ್ಕೆ ಯಾವುದು ರಿಸೆಂಬಲ್ ಆಗ್ತಾ ಇದೆ ಅಂತಾನು ಕೇಳ್ಬೋದು. ಈ ಥರ ಎಲ್ಲ ಇರುತ್ತೆ. ಓಕೆ, ನೆಕ್ಸ್ಟ್, ಸೊ ಇದಕ್ಕೆ ಒಂದು 3 ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಅದು ಎಕ್ಸಾಂಪಲ್ 15, ಅದನ್ನು ಕೂಡ ಇಲ್ಲಿ ಹೇಳ್ಬಿಡ್ತೀನಿ. ನೆಕ್ಸ್ಟ್ ಮತ್ತೊಂದು ಹೊಸ ಸೆಟ್ಗೆ ನಾವು ಮೂವ್ ಆನ್ ಆಗ್ಬೋದು. ಸೊ ಎಕ್ಸಾಂಪಲ್ 15 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ 12ಅಲ್ಲಿರೋ ಎ ಮತ್ತು ಬಿ ಸೆಟ್ಟನ್ನೇ ತಗೊಂಡು ನೀವು ಇಂಟರ್ಸೆಕ್ಷನ್ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಎಕ್ಸಾಂಪಲ್ 12ಅಲ್ಲಿ ಎ ಈಕ್ವಲ್ಸ್ 2, 4, 6, 8 ಇತ್ತು. ಅದೇ ರೀತಿ ಬಿ ನಲ್ಲಿ 6, 8, 10 ಮತ್ತು 12 ಇತ್ತು. ಈಗ ಇಂಟರ್ಸೆಕ್ಷನ್ ಮಾಡಿದ್ರೆ ಇಲ್ಲೂ ಅಷ್ಟೇ ಒಂದ್ಸರಿ ನಾವು ಸೆಟ್ಟನ್ನು ಬರ್ಕೋತೀವಿ. 2, 4, 6, 8 ಅಂತ ಬರ್ಕೊತೀವಿ. ಇಂಟರ್ಸೆಕ್ಷನ್ ಬಿ ಅಲ್ಲಿ ಏನು ಎಲಿಮೆಂಟ್ಸ್ ಇದೆ, 6, 8, 10, 12. ಯಾವುದೆಲ್ಲ ಕಾಮನ್ ಇದೆ, ಇವೆರಡು ಕಾಮನ್ ಇದೆ. ಇಂಟರ್ಸೆಕ್ಷನ್ ಸೆಟ್ಟಲ್ಲಿ ಏನು ಬರುತ್ತೆ, ಜಸ್ಟ್ 6 ಮತ್ತು 8 ಅಷ್ಟೇನೆ ನಾವು ಮೆನ್ಷನ್ ಮಾಡ್ತೀವಿ. ಸೊ ಇದು ಎಕ್ಸಾಂಪಲ್ 15. ನೆಕ್ಸ್ಟ್ ಎಕ್ಸಾಂಪಲಿಗೆ ಹೋಗೋಣ. ಎಕ್ಸಾಂಪಲ್ 16. ಸೇಮ್ ಎಕ್ಸಾಂಪಲ್ 14 ಅಲ್ಲಿರೋದನ್ನ ತಗೊಂಡ್ಬಿಟ್ಟು ಎಕ್ಸ್ ಇಂಟರ್ಸೆಕ್ಷನ್ ವೈ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಎಕ್ಸ್ ಇಂಟರ್ಸೆಕ್ಷನ್ ವೈ ಏನಿತ್ತು ಅಲ್ಲ, ಫುಟ್ಬಾಲ್ ಟೀಮ್ ಮತ್ತೆ ಇನ್ನೊಂದು ಯಾವುದೋ ಟೀಮ್ ಕೊಟ್ಟಿದ್ರಲ್ವಾ ಎಕ್ಸಾಂಪಲ್ 14 ಅಲ್ಲಿ, ಅದೇ ಎಕ್ಸ್ ಈಕ್ವಲ್ಸ್ ರಾಮ್, ಗೀತಾ, ಅಕ್ಬರ್ be the set of students of the class 6 who are in school hockey team, and y equals Geeta, David, Ashok be the set of students from the class 11 who are in the school football team. So ಈಗ x intersection y ನ ಫೈಂಡ್ ಔಟ್ ಮಾಡ್ಬೇಕು. ಫಸ್ಟ್ ಸೆಟ್ ಅನ್ನ ಬರ್ಕೊಳ್ಳೋಣ. ಸೊ ಯಾರೆಲ್ಲ ಇದ್ದಾರೆ, ರಾಮ್, ಗೀತಾ, ಅಕ್ಬರ್, ಇಂಟರ್ಸೆಕ್ಷನ್ ಗೀತಾ, ಡೇವಿಡ್, ಅಶೋಕ್. ಸೊ ಯಾರಿಲ್ಲಿ ಕಾಮನ್ ಆಗಿ ಎರಡು ಸೆಟ್ ಅಲ್ಲಿ ಇರೋಂಥವ್ರು, ಗೀತಾ ಎರಡು ಸೆಟ್ ಅಲ್ಲಿ ಕಾಮನ್ ಆಗಿದ್ದಾಳೆ. ಸೊ ನಾವು ಅವಳ ಹೆಸರನ್ನ ಮಾತ್ರ ಇಲ್ಲಿ ಬರ್ಕೊಂತೀವಿ. ಯಾವ ಸೆಟ್ ಅಲ್ಲಿ, ಎಕ್ಸ್ ಇಂಟರ್ಸೆಕ್ಷನ್ ವೈ ನಲ್ಲಿ. ಅರ್ಥ ಆಗ್ತಾ ಇದೆಯಾ? ಸೊ ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ last example of this particular topic. Example 17. ಸೊ ನಿಮ್ಗೆ ಯೂನಿಯನ್ ಅರ್ಥ ಆಗಿದೆ ಅಲ್ವಾ? ಸೊ ಅದಕ್ಕೆ ನಾನು ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಗೆ ಫಾಸ್ಟ್ ಅನ್ಸುತ್ತೆ, ನೀವೇ ವಿಡಿಯೋಸ್ ಮಾಡ್ಕೊಂಡು ನೋಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಸೊ ಹಾಗೆ
ಸೊ ಎಕ್ಸಾಂಪಲ್ 17 ಲೆಟ್ ಎ ಈಕ್ವಲ್ಸ್ 1 to 10 ಕೊಟ್ಟಿದ್ದಾರೆ. 1 2 3 so on up to 10. ಅದೇ ರೀತಿ ಬಿ ಈಕ್ವಲ್ಸ್ 2 3 5 7 ಇದೆ. ಓಕೆ, ಸೊ ಯು ಹ್ಯಾವ್ ಟು ಫೈಂಡ್ ಎ ಇಂಟರ್ಸೆಕ್ಷನ್ ಬಿ. ಅದೇ ರೀತಿ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ಸ್ ಬಿ ಅಂತ ಪ್ರೂವ್ ಮಾಡಬೇಕು. ಸೊ ಇದು ಯಾವ ಕೇಸಲ್ಲಿ ಆಗುತ್ತೆ ಇದು ನೆನ್ಪಿಟ್ಕೋಬೇಕು. ಬಿ ಇಸ್ ಅ ಸಬ್ಸೆಟ್ ಆಫ್ ಎ ಆದಾಗ. ಓಕೆ, ಸೊ ಇಂಟರ್ಸೆಕ್ಷನ್ ಅಲ್ಲಿ ಏನಾಗುತ್ತೆ, ಯೂನಿಯನ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಇದನ್ನ ನೆನ್ಪಿಟ್ಕೋಬೇಕು. ಇದು ಇಂಪಾರ್ಟೆಂಟ್. ಓಕೆ, ಸೊ ಫಸ್ಟ್ ಸೆಟ್ ಅನ್ನ ಬರ್ಕೊಳ್ಳೋಣ. ಇಂಟರ್ಸೆಕ್ಷನ್ ಸೊ 1 ರಿಂದ 10 ತನಕ ಇದೆ, 1 to 10 ಇದೆ. ಸೊ ಅಫ್ಕೋರ್ಸ್ 3 5 2 3 5 7 ಇದ್ದೇ ಇರುತ್ತೆ. ಸೊ ಬಿ ಸೆಟ್ ಇಲ್ಲಿ ಬರುತ್ತೆ ಇಂಟರ್ಸೆಕ್ಷನ್ ಮಾಡಿದಾಗ. ಯಾವುದೇ ವಿತೌಟ್ ಎನಿ ಕನ್ಫ್ಯೂಷನ್ ನಿಮಗೆ ಎ ಇಂಟರ್ಸೆಕ್ಷನ್ ಬಿ ನಲ್ಲಿ ಆನ್ಸರ್ ಬಿ ಆಗೇ ಬರುತ್ತೆ. ಸೊ ಇದು 3 ಎಕ್ಸಾಂಪಲ್ ಆಗಿತ್ತು ಇಂಟರ್ಸೆಕ್ಷನ್ ಬಗ್ಗೆ. ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ ಐಡಿಯಾ ಬಂದೇ ಬರುತ್ತೆ. ಯೂನಿಯನ್ ಅಲ್ಲಿ ಏನ್ ಬರಿತೀವಿ ಅಂಡ್ ಆಸ್ ವೆಲ್ ಆಸ್ ಇಂಟರ್ಸೆಕ್ಷನ್ ಹೇಗೆ ಬರಿತೀವಿ ಅನ್ನೋ ಒಂದು ಐಡಿಯಾ ಬಂದೇ ಬರುತ್ತೆ. ಸೊ ಅದ್ರಲ್ಲಿ ಏನೇ ಡೌಟ್ ಇಲ್ಲ. ಎಕ್ಸಸೈಸ್ ಸಾಲ್ವ್ ಮಾಡೋದು ಈಸಿ. ಓಕೆನಾ, ಈ ಕೇಸ್ ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದು ನಿಮ್ಗೆ ಅಂಡರ್ಸ್ಟ್ಯಾಂಡಬಲ್ ಇನ್ಫಾರ್ಮೇಟಿವ್ ಅಂತ ಅನ್ಸರೆ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಅದೇ ರೀತಿ ನನ್ನ ಈ ಎಫರ್ಟ್ಗೆ ನೀವು ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಅದೇ ರೀತಿ ಹೆಚ್ಚೆಚ್ಚು ಶೇರ್ ಮಾಡಿ, ಸೊ ಹೆಚ್ಚೆಚ್ಚು ಜನಕ್ಕೆ ತಲುಪಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.